ಬಸವರಾಜ್ ಬಂಧನ ಅಂತೂ ಫಿಕ್ಸ್. ಭೈರತಿ ಬಸವರಾಜ್ಗೆ ಈಗ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ನಿರೀಕ್ಷಣಾ ಜಾಮೀನು ವಜಾ ಆಗಿದೆ. ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಹಾಕಿದ್ರು, ಅದು ಕೂಡ ವಜಾ. ವಿಕ್ರಮ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಯಾವುದೇ ಕ್ಷಣದಲ್ಲಾದ್ರೂ ಅರೆಸ್ಟ್ ಆಗಬಹುದು. ಈಗಲೇ ತಲೆಮರೆಸಿಕೊಂಡಿದ್ದಾರೆ ಭೈರತಿ ಬಸವರಾಜ್. ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಹುಡುಕಾಟ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಈ ಹುಡುಕಾಟದಲ್ಲಿ ಡಿಲೇ ಯಾಕೆ ಅನ್ನುವಂತ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳನ್ನ ಕೂಡ ಈಗಾಗಲೇ ಮಾಡಲಾಗ್ತಾ ಇರೋದು. ಹಾಗಾದ್ರೆ ಬಂಧನ ಫಿಕ್ಸ್ ಅನ್ನೋದಾದ್ರೆ ಯಾವಾಗ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಈಗ ಶಾಕ್ ಕೊಟ್ಟಿರೋದ್ರಿಂದ, ನಿರೀಕ್ಷಣಾ ಜಾಮೀನು ಕೂಡ ರದ್ದಾಗಿರೋದ್ರಿಂದ, ವಜಾ ಆಗಿರೋದ್ರಿಂದ ಯಾವುದೇ ಕ್ಷಣದಲ್ಲಾದ್ರೂ ಬಂಧನ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗಾಗಲೇ ಸಿಗ್ತಾ ಇರೋದು. ಲುಕೌಟ್ ನೋಟಿಸ್ ಅನ್ನ ಕೂಡ ಈಗಾಗಲೇ ಹೊರಡಿಸಿದ್ದಾರೆ ಅನ್ನುವಂತ ಮಾಹಿತಿ. ಹಾಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಬಂಧನ ಫಿಕ್ಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಭೈರತಿ ಬಸವರಾಜ್ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಸುಪ್ರೀಂ ಕೂಡ ಶಾಕ್ ಕೊಟ್ಟಿರೋದು. ಎಲ್ಲಾ ವಿಚಾರಗಳನ್ನ ಗಮನಿಸ್ತಾ ಹೋಗುವಂತ ನಿಟ್ಟಿನಲ್ಲಿ ಈಗ ಬಂಧನ ಯಾವಾಗ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಅವರು ಈಗ ವಿದೇಶದಲ್ಲಿರೋದ್ರಿಂದ ಅವರನ್ನ ಕರೆಸಿಕೊಳ್ಳುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಪ್ಲಾನ್ ಮಾಡ್ತಾ ಇದ್ದಾರೆ ಪೊಲೀಸರು? ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾಗಿ ಹೇಳಿಕೆಯನ್ನು ನೀಡಿದೆ. ಕೆಳ ಹಂತದ ನ್ಯಾಯಾಲಯದಲ್ಲಿ ನೀವು ಇತ್ಯರ್ಥಗಳನ್ನ ಮಾಡ್ಕೊಳ್ಳಿ, ಇಲ್ಲಿಯವರೆಗೆ ನಮ್ಮ ವ್ಯಾಪ್ತಿ ಬರೋದಿಲ್ಲ. ಅದೇನಿದ್ರು ಕೂಡ ಜಾಮೀನು ಮತ್ತೆ ಎಲ್ಲವೂ ಕೂಡ ನೀವು ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ, ಅಂದ್ರೆ ಹೈಕೋರ್ಟ್ ನಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ ಸ್ಪಷ್ಟವಾಗಿ ಇದನ್ನ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗ ಹೈಕೋರ್ಟ್ ನಲ್ಲಿ ಏಕಸದಸ್ಯ ಪೀಠ ಏನಿದೆ ಅದು ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದೆ, ಅವರನ್ನ ಬಂಧಿಸಿ ಅನ್ನುವಂತಹ ರೀತಿಯಲ್ಲಿ ವಜಾಗೊಳಿಸಿರುವಂತದ್ದು. ಈಗ ಡಬಲ್ ಬೆಂಚ್ಗೆ, ಅದೇ ಹೈಕೋರ್ಟ್ ನಲ್ಲಿ ಡಬಲ್ ಬೆಂಚ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನ ಹಾಕೊಳ್ಬೇಕಾಗುತ್ತೆ. ಹೊಸದಾಗಿ ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ಅರ್ಜಿಯನ್ನ ಹಾಕೋದೊಂದೇ ಇವಾಗ ಸದ್ಯದ ಮಟ್ಟಿಗೆ ಅವರಿರುವಂತಹ ಒಂದು ಆಪ್ಷನ್ ಅಂತಾನೆ ಹೇಳ್ಬೋದು. ಕೋರ್ಟ್ ನಲ್ಲಿ ನೋಡ್ಬೇಕಾದ್ರೆ ಇದೊಂದು ಆಪ್ಷನ್ ಇದೆ. ಅದು ಬಿಟ್ಟರೆ ಅವರು ಸರೆಂಡರ್ ಆಗ್ಬೇಕು, ಅಂದ್ರೆ ಕೋರ್ಟ್ ಅಲ್ಲಿ ಸರೆಂಡರ್ ಆಗ್ಬೇಕು, ಇಲ್ಲ ಪೊಲೀಸರ ಮುಂದೆ, ಸಿಐಡಿ ಅಧಿಕಾರಿಗಳ ಮುಂದೆ ಸರೆಂಡರ್ ಆಗೋದೆ ಈಗ ಕೊನೆಯದಾಗಿ ಇರುವಂತಹ ಒಂದು ಆಪ್ಷನ್ಗಳು. ಬಲವಂತವಾಗಿ ಅವರ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೂ ಕೂಡ ಧಕ್ಕೆ ಬರುವಂತಹ, ಅಂದ್ರೆ ಗೌರವಕ್ಕೆ ಧಕ್ಕೆ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅವರು ನೇರವಾಗಿ ಕೋರ್ಟ್ಗೆ ಹಾಜರಾಗುತ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಸದ್ಯದ ಮಟ್ಟಿಗೆ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಭೈರತಿ ಬಸವರಾಜ್ ಬಂಧನ ಅಂತೂ ಫಿಕ್ಸ್. ಭೈರತಿ ಬಸವರಾಜ್ಗೆ ಈಗ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ನಿರೀಕ್ಷಣಾ ಜಾಮೀನು ವಜಾ ಆಗಿದೆ. ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಹಾಕಿದ್ರು, ಅದು ಕೂಡ ವಜಾ. ವಿಕ್ರಮ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಯಾವುದೇ ಕ್ಷಣದಲ್ಲಾದ್ರೂ ಅರೆಸ್ಟ್ ಆಗಬಹುದು. ಈಗಲೇ ತಲೆಮರೆಸಿಕೊಂಡಿದ್ದಾರೆ ಭೈರತಿ ಬಸವರಾಜ್. ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಹುಡುಕಾಟ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಈ ಹುಡುಕಾಟದಲ್ಲಿ ಡಿಲೇ ಯಾಕೆ ಅನ್ನುವಂತ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳನ್ನ ಕೂಡ ಈಗಾಗಲೇ ಮಾಡಲಾಗ್ತಾ ಇರೋದು. ಹಾಗಾದ್ರೆ ಬಂಧನ ಫಿಕ್ಸ್ ಅನ್ನೋದಾದ್ರೆ ಯಾವಾಗ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಈಗ ಶಾಕ್ ಕೊಟ್ಟಿರೋದ್ರಿಂದ, ನಿರೀಕ್ಷಣಾ ಜಾಮೀನು ಕೂಡ ರದ್ದಾಗಿರೋದ್ರಿಂದ, ವಜಾ ಆಗಿರೋದ್ರಿಂದ ಯಾವುದೇ ಕ್ಷಣದಲ್ಲಾದ್ರೂ ಬಂಧನ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗಾಗಲೇ ಸಿಗ್ತಾ ಇರೋದು. ಲುಕೌಟ್ ನೋಟಿಸ್ ಅನ್ನ ಕೂಡ ಈಗಾಗಲೇ ಹೊರಡಿಸಿದ್ದಾರೆ ಅನ್ನುವಂತ ಮಾಹಿತಿ. ಹಾಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಬಂಧನ ಫಿಕ್ಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಭೈರತಿ ಬಸವರಾಜ್ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಸುಪ್ರೀಂ ಕೂಡ ಶಾಕ್ ಕೊಟ್ಟಿರೋದು. ಎಲ್ಲಾ ವಿಚಾರಗಳನ್ನ ಗಮನಿಸ್ತಾ ಹೋಗುವಂತ ನಿಟ್ಟಿನಲ್ಲಿ ಈಗ ಬಂಧನ ಯಾವಾಗ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಅವರು ಈಗ ವಿದೇಶದಲ್ಲಿರೋದ್ರಿಂದ ಅವರನ್ನ ಕರೆಸಿಕೊಳ್ಳುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಪ್ಲಾನ್ ಮಾಡ್ತಾ ಇದ್ದಾರೆ ಪೊಲೀಸರು? ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾಗಿ ಹೇಳಿಕೆಯನ್ನು ನೀಡಿದೆ. ಕೆಳ ಹಂತದ ನ್ಯಾಯಾಲಯದಲ್ಲಿ ನೀವು ಇತ್ಯರ್ಥಗಳನ್ನ ಮಾಡ್ಕೊಳ್ಳಿ, ಇಲ್ಲಿಯವರೆಗೆ ನಮ್ಮ ವ್ಯಾಪ್ತಿ ಬರೋದಿಲ್ಲ. ಅದೇನಿದ್ರು ಕೂಡ ಜಾಮೀನು ಮತ್ತೆ ಎಲ್ಲವೂ ಕೂಡ ನೀವು ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ, ಅಂದ್ರೆ ಹೈಕೋರ್ಟ್ ನಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ ಸ್ಪಷ್ಟವಾಗಿ ಇದನ್ನ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗ ಹೈಕೋರ್ಟ್ ನಲ್ಲಿ ಏಕಸದಸ್ಯ ಪೀಠ ಏನಿದೆ ಅದು ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದೆ, ಅವರನ್ನ ಬಂಧಿಸಿ ಅನ್ನುವಂತಹ ರೀತಿಯಲ್ಲಿ ವಜಾಗೊಳಿಸಿರುವಂತದ್ದು. ಈಗ ಡಬಲ್ ಬೆಂಚ್ಗೆ, ಅದೇ ಹೈಕೋರ್ಟ್ ನಲ್ಲಿ ಡಬಲ್ ಬೆಂಚ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನ ಹಾಕೊಳ್ಬೇಕಾಗುತ್ತೆ. ಹೊಸದಾಗಿ ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ.
ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ಅರ್ಜಿಯನ್ನ ಹಾಕೋದೊಂದೇ ಇವಾಗ ಸದ್ಯದ ಮಟ್ಟಿಗೆ ಅವರಿರುವಂತಹ ಒಂದು ಆಪ್ಷನ್ ಅಂತಾನೆ ಹೇಳ್ಬೋದು. ಕೋರ್ಟ್ ನಲ್ಲಿ ನೋಡ್ಬೇಕಾದ್ರೆ ಇದೊಂದು ಆಪ್ಷನ್ ಇದೆ. ಅದು ಬಿಟ್ಟರೆ ಅವರು ಸರೆಂಡರ್ ಆಗ್ಬೇಕು, ಅಂದ್ರೆ ಕೋರ್ಟ್ ಅಲ್ಲಿ ಸರೆಂಡರ್ ಆಗ್ಬೇಕು, ಇಲ್ಲ ಪೊಲೀಸರ ಮುಂದೆ CID ಅಧಿಕಾರಿಗಳ ಮುಂದೆ ಸರೆಂಡರ್ ಆಗೋದೆ ಈಗ ಕೊನೆಯದಾಗಿ ಇರುವಂತಹ ಒಂದು ಆಪ್ಷನ್ಗಳು. ಬಲವಂತವಾಗಿ ಅವರ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೂ ಕೂಡ ಧಕ್ಕೆ ಬರುವಂತಹ ಗೌರವಕ್ಕೆ ಧಕ್ಕೆ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅವರು ನೇರವಾಗಿ ಕೋರ್ಟ್ಗೆ ಹಾಜರಾಗುತ್ತಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗ ಸದ್ಯದ ಮಟ್ಟಿಗೆ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಭೈರತಿ ಬಸವರಾಜ್ ಬಂಧನ ಅಂತೂ ಫಿಕ್ಸ್. ಭೈರತಿ ಬಸವರಾಜ್ಗೆ ಈಗ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ನಿರೀಕ್ಷಣಾ ಜಾಮೀನು ವಜಾ ಆಗಿದೆ. ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಹಾಕಿದ್ರು, ಅದು ಕೂಡ ವಜಾ. ವಿಕ್ರಮ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಯಾವುದೇ ಕ್ಷಣದಲ್ಲಾದ್ರೂ ಅರೆಸ್ಟ್ ಆಗಬಹುದು. ಈಗಲೇ ತಲೆಮರೆಸಿಕೊಂಡಿದ್ದಾರೆ ಭೈರತಿ ಬಸವರಾಜ್. ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಹುಡುಕಾಟ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಈ ಹುಡುಕಾಟದಲ್ಲಿ ಡಿಲೇ ಯಾಕೆ ಅನ್ನುವಂತ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳನ್ನ ಕೂಡ ಈಗಾಗಲೇ ಮಾಡಲಾಗ್ತಾ ಇರೋದು. ಹಾಗಾದ್ರೆ ಬಂಧನ ಫಿಕ್ಸ್ ಅನ್ನೋದಾದ್ರೆ ಯಾವಾಗ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಈಗ ಶಾಕ್ ಕೊಟ್ಟಿರೋದ್ರಿಂದ, ನಿರೀಕ್ಷಣಾ ಜಾಮೀನು ಕೂಡ ರದ್ದಾಗಿರೋದ್ರಿಂದ, ವಜಾ ಆಗಿರೋದ್ರಿಂದ ಯಾವುದೇ ಕ್ಷಣದಲ್ಲಾದ್ರೂ ಬಂಧನ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗಾಗಲೇ ಸಿಗ್ತಾ ಇರೋದು. ಲುಕೌಟ್ ನೋಟಿಸ್ ಅನ್ನ ಕೂಡ ಈಗಾಗಲೇ ಹೊರಡಿಸಿದ್ದಾರೆ ಅನ್ನುವಂತ ಮಾಹಿತಿ. ಹಾಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಬಂಧನ ಫಿಕ್ಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಭೈರತಿ ಬಸವರಾಜ್ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಸುಪ್ರೀಂ ಕೂಡ ಶಾಕ್ ಕೊಟ್ಟಿರೋದು. ಎಲ್ಲಾ ವಿಚಾರಗಳನ್ನ ಗಮನಿಸ್ತಾ ಹೋಗುವಂತ ನಿಟ್ಟಿನಲ್ಲಿ ಈಗ ಬಂಧನ ಯಾವಾಗ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಅವರು ಈಗ ವಿದೇಶದಲ್ಲಿರೋದ್ರಿಂದ ಅವರನ್ನ ಕರೆಸಿಕೊಳ್ಳುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಪ್ಲಾನ್ ಮಾಡ್ತಾ ಇದ್ದಾರೆ ಪೊಲೀಸರು? ಈಗಾಗಲೇ ಇದು ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾಗಿ ಹೇಳಿಕೆಯನ್ನು ನೀಡಿದೆ. ಕೆಳ ಹಂತದ ನ್ಯಾಯಾಲಯದಲ್ಲಿ ನೀವು ಇತ್ಯರ್ಥಗಳನ್ನ ಮಾಡ್ಕೊಳ್ಳಿ, ಇಲ್ಲಿಯವರೆಗೆ ನಮ್ಮ ವ್ಯಾಪ್ತಿ ಬರೋದಿಲ್ಲ. ಅದೇನಿದ್ರು ಕೂಡ ಜಾಮೀನು ಮತ್ತೆ ಎಲ್ಲವೂ ಕೂಡ ನೀವು ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ, ಅಂದ್ರೆ ಹೈಕೋರ್ಟ್ ನಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ ಸ್ಪಷ್ಟವಾಗಿ ಇದನ್ನ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗ ಹೈಕೋರ್ಟ್ ನಲ್ಲಿ ಏಕಸದಸ್ಯ ಪೀಠ ಏನಿದೆ ಅದು ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದೆ, ಅವರನ್ನ ಬಂಧಿಸಿ ಅನ್ನುವಂತಹ ರೀತಿಯಲ್ಲಿ ವಜಾಗೊಳಿಸಿರುವಂತದ್ದು. ಈಗ ಡಬಲ್ ಬೆಂಚ್ಗೆ, ಅದೇ ಹೈಕೋರ್ಟ್ ನಲ್ಲಿ ಡಬಲ್ ಬೆಂಚ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನ ಹಾಕೊಳ್ಬೇಕಾಗುತ್ತೆ. ಹೊಸದಾಗಿ ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ಅರ್ಜಿಯನ್ನ ಹಾಕೋದೊಂದೇ ಇವಾಗ ಸದ್ಯದ ಮಟ್ಟಿಗೆ ಅವರಿರುವಂತಹ ಒಂದು ಆಪ್ಷನ್ ಅಂತಾನೆ ಹೇಳ್ಬೋದು. ಕೋರ್ಟ್ ನಲ್ಲಿ ನೋಡ್ಬೇಕಾದ್ರೆ ಇದೊಂದು ಆಪ್ಷನ್ ಇದೆ. ಅದು ಬಿಟ್ಟರೆ ಅವರು ಸರೆಂಡರ್ ಆಗ್ಬೇಕು, ಅಂದ್ರೆ ಕೋರ್ಟ್ ಅಲ್ಲಿ ಸರೆಂಡರ್ ಆಗ್ಬೇಕು, ಇಲ್ಲ ಪೊಲೀಸರ ಮುಂದೆ CID ಅಧಿಕಾರಿಗಳ ಮುಂದೆ ಸರೆಂಡರ್ ಆಗೋದೆ ಈಗ ಕೊನೆಯದಾಗಿ ಇರುವಂತಹ ಒಂದು ಆಪ್ಷನ್ಗಳು. ಬಲವಂತವಾಗಿ ಅವರ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೂ ಕೂಡ ಧಕ್ಕೆ ಬರುವಂತಹ ಗೌರವಕ್ಕೆ ಧಕ್ಕೆ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅವರು ನೇರವಾಗಿ ಕೋರ್ಟ್ಗೆ ಹಾಜರಾಗುತ್ತಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗ ಸದ್ಯದ ಮಟ್ಟಿಗೆ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.